ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಮತ್ತು ಅಕ್ಷರಶಃ ಸತ್ಯ. ಸೊ ನಾವು ದಿನನಿತ್ಯದ ಊಟದಲ್ಲಿ ಪೋಷಕಾಂಶ ಭರಿತವಾದ ಅಡುಗೆಗಳನ್ನು ತಗೊಂಡ್ರೆ, ನಾವು ಸೇವಿಸಿದ್ರೆ ದಿನನಿತ್ಯ ಯಾವುದೇ ರೋಗಗಳು ಬರೋದಿಲ್ಲ. ಸೊ ನಮ್ಮ ಆಹಾರ ಪದ್ಧತಿ, ನಮ್ಮ ಭಾರತೀಯ ಆಹಾರ ಪದ್ಧತಿ ತುಂಬ ವೈಜ್ಞಾನಿಕವಾಗಿದೆ. ಸೊ ನಾವು ಬಳಸುವ ಬೇರೆ ಬೇರೆ ಸಾರುಗಳಾಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಪಲ್ಯಗಳಾಗಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಸ್ ಪಾಕಶಾಲಾ. ತಂಬುಳಿ ಈ ಬಿರು ಬೇಸಿಗೆಗೆ ತುಂಬ ಹಿತಕಾರಿ. ಸೊ ಇವತ್ತು ನಾನು ಕರಿಬೇವಿನ ಸೊಪ್ಪನ್ನು ಬಳಸ್ಕೊಂಡು ಒಂದು ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕರಿಬೇವು ಸೊಪ್ಪು ತುಂಬ ಹೊಟ್ಟೆಗೆ ಎಲ್ಲ ತುಂಬ ಉಪಕಾರಿ, ಹಾಗೆ ಮಧುಮೇಹಕ್ಕೆ, ಶುಗರ್ ಪೇಷಂಟ್ಸ್ ಅವರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಇದು. ಹಾಗಾದರೆ ತಡ ಯಾಕೆ, ಬನ್ನಿ ಕರಿಬೇವಿನ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ತಂಬುಳಿ ಮಾಡೋದು ಅಂತ. ಕರಿಬೇವಿನ ಸೊಪ್ಪಿನ ತಂಬುಳಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕರಿಬೇವು 1 ಕಪ್ಪಷ್ಟು, ಮತ್ತು ಹಸಿ ಕಾಯಿ ತುರಿ 1 ಕಪ್ಪಿನಷ್ಟು, 1 ಟೀ ಸ್ಪೂನ್ ತುಪ್ಪ, ಜೀರಿಗೆ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆಯನ್ನು ತೆಗೆದುಕೊಂಡಿದ್ದೀನಿ. ಈಗ ಎಲ್ಲಕ್ಕೂ ಮೊದಲು ಒಂದು ಕಬ್ಬಿಣದ ಬಾಣಲೆಯಲ್ಲಿ ಒಂದು ಸ್ವಲ್ಪ ತುಪ್ಪನ ತಗೊಂಡು ಜೀರಿಗೆನ ಹುರ್ಕೊಂಡ್ಬರೋಣ. ಜೀರಿಗೆ ಒಂದಷ್ಟು ಕೆಂಪು ಆದಷ್ಟು ಸಾಕು, ಮತ್ತು ಜಾಸ್ತಿ ಹುರಿಯೋದು ಬೇಡ ಇದು, ಇಲ್ಲಾಂದರೆ ಕಹಿ ಬಂದೋಗುತ್ತೆ. ಜೀರಿಗೆ ಹುರಿದಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಈ ಇಟ್ಟಿರೋಂಥ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಹಸಿ ಕಾಯಿ ತುರಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆ ತೊಳೆದು ಕ್ಲೀನ್ ಮಾಡಿಟ್ಟಿರೋಂತಹ ಕರಿಬೇವಿನ ಸೊಪ್ಪನ್ನು 1 ಕಪ್ನಷ್ಟು ಇದೆ ಇಲ್ಲಿ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಏನು ಕಹಿ ಬರೋದಿಲ್ಲ. ಈ ಕರಿಬೇವನ್ನು ಈ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಜೀರಿಗೆನೂ ಸೇರಿಸ್ಕೊಳ್ಳೋಣ. ಇದಕ್ಕೆ ಜೀರಿಗೆ ಮತ್ತು ಉಪ್ಪು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬರೋಣ. ಎಲ್ಲದನ್ನು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಬರೋಣ. ಇದರಲ್ಲಿ ತಂಬುಳಿಗೆ ಫ್ರೆಶ್ ಕೋಕೋನಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ಫ್ರೆಂಡ್ಸ್, ನಾನು ತಂಬುಳಿಗೆ ತುಂಬ ಸಣ್ಣದಾಗಿ ತುಂಬ ಪೇಸ್ಟ್ ಆಗಿ ಮಾಡ್ಕೊಂಬಂದಿದ್ದೀನಿ. ಇದನ್ನು ಇಟ್ಟಿರೋಂತಹ ಮಜ್ಜಿಗೆಗೆ, ಇದಕ್ಕೆ ಉಪ್ಪೆಲ್ಲ ಹಾಕಾಗಿದೆ, ಸೊ ಈಗ ಇಟ್ಟಿರೋಂಥ ಮಜ್ಜಿಗೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸ್ಕೊಂಡಾದ ಮೇಲೆ ಇದನ್ನು ಎಲ್ಲ ಒಂದು ಸಲ ವಿಸ್ಕರಲ್ಲಿ ಅಥವಾ ಮನೆಯಲ್ಲಿರೋ ಕಡಗೋಲಲ್ಲಿ ಒಂದು ಸಲ ಅಥವಾ ಬ್ಲೆಂಡರಲ್ಲಿ ಒಂದು ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಫ್ರೆಂಡ್ಸ್ ನೋಡಿ, ತಂಬುಳಿ ಕರಿಬೇವಿನ ಸೊಪ್ಪನ್ನು ಬಳಸ್ಕೊಂಡು ಮಾಡಿದ ತಂಬುಳಿ ರೆಡಿಯಾಗಿದೆ. ಕಂಪಾದ ಕರಿಬೇವಿನ ಸೊಪ್ಪಿನ ತಂಬುಳಿ ಈಗ ಸವಿಯಲು ಸಿದ್ಧವಾಗಿದೆ. ಸೊಪ್ಪಿನ ತಂಬುಳಿ ಅನ್ನದ ಜೊತೆಗೂ ಚೆನ್ನಾಗಾಗತ್ತೆ, ಮತ್ತು ಹಾಗೆ ಕುಡಿಲಿಕ್ಕೂ ತುಂಬ ಚೆನ್ನಾಗಾಗತ್ತೆ. ಈಗ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ನೀರಾಗಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ಇದನ್ನು ಒಂದು ಮಜ್ಜಿಗೆ ರೀತಿಯಲ್ಲಿ ಕೂಡ ಸೇವಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ತಂಬುಳಿ ಮಾಡೋದು ಅಂತ. ಒಂದು 3 ಐಟಮಲ್ಲಿ ಎಷ್ಟು ಈಸಿಯಾಗಿ ಈ ತಂಬುಳಿನ ಮಾಡಬಹುದು ಅಂತ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತಿದ್ದೀನಿ. ಇದನ್ನ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.